ಇತ್ತೀಚೆಗೆ ನಿಮ್ಗೆ ಗೊತ್ತಿದೆ, ಪ್ರಪಂಚದ ಅತಿ ದೊಡ್ಡ ಸಮಸ್ಯೆ ಏನು ಹೇಳಿ? ಪ್ರಪಂಚದ ಅತಿ ದೊಡ್ಡ ಸಮಸ್ಯೆ ಏನು ಹೇಳಿ? ಗ್ಲೋಬಲ್ ವಾರ್ಮಿಂಗ್, ಜಾಗತಿಕ ತಾಪಮಾನ. ನಿಮಗೆಲ್ಲ ಗೊತ್ತಿದೆ, ಪ್ರತಿ ವರ್ಷ ನಾವು ಅರ್ಧ ಡಿಗ್ರಿ ತಾಪಮಾನವನ್ನು ಜಾಸ್ತಿ ಮಾಡ್ತಾ ಇದ್ದೀವಿ. ಅದಕ್ಕೆ ಕಾರಣ ಗೊತ್ತಿರ್ಬೋದು ನಿಮಗೆ. ಇಂಡಸ್ಟ್ರಿಯಲೈಸೇಷನ್ ಇರ್ಬೋದು, ಜನಸಂಖ್ಯಾ ಸ್ಫೋಟ ಇರ್ಬೋದು, ನಾವು ಕಾಡನ್ನು ಹಾಳು ಮಾಡ್ತಾ ಇರೋದಿರ್ಬೋದು, ಇವೆಲ್ಲ ಕಾರಣ. ಹಾಗಾಗಿ ನಾವು ಕಾಡನ್ನು ಸಂರಕ್ಷಣೆ ಮಾಡಿದರೆ ಭೂಮಿಯನ್ನು ಸಂರಕ್ಷಣೆ ಮಾಡಿದಂತೆ. ಆ ನಿಟ್ಟಿನಲ್ಲಿ ನಾನು ಒಂದಷ್ಟು ಮಾಹಿತಿಯನ್ನು ನಿಮ್ಗೆ ಹಂಚ್ಕೋಬೇಕು ಅಂತ ನನಗೆ ತುಂಬ ಆಸೆ ಇದೆ. ದಯಮಾಡಿ ನಾವು ಶ್ರದ್ಧೆಯಿಂದ ಕೇಳ್ತಿರ್ತೀವಿ ಅಂತ ನಾನು ಭಾವಿಸ್ತೀನಿ. ನಾವು ತಿಳ್ಕೊಂಡಿರ್ತೀವಿ, ಒಂದು ಗೆದ್ಲಿದೆ, ಒಂದು ಹಕ್ಕಿ ಇದೆ, ಒಂದು ದುಂಬಿ ಇದೆ, ಒಂದು ಪಕ್ಷಿಗಳಿದೆ, ಅವು ಏನು ಮಾಡ್ತಾವೆ ಭೂಮಿಗೆ. ಆದರೆ ಅವುಗಳ ಕೊಡುಗೆ ಅನನ್ಯ. ಆದರೆ ಮನುಷ್ಯನ ಕೊಡುಗೆ ಏನಾರು ಇದೆಯಾ? ನಾವೇನಾದ್ರು ಭೂಮಿಗೆ ಒಳ್ಳೇದು ಮಾಡ್ತೀವ? ನಾವು ಯೋಚನೆ ಮಾಡಿ ನೋಡಿ, ನಾವೇನಾದ್ರು ಭೂಮಿಗೆ ಒಳ್ಳೇದು ಮಾಡ್ತೀವ? ಒಂದು ಗೆದ್ಲು ನಾವು ತಿಳ್ಕೊಂಡಿದೀವಿ, ಗೆದ್ಲು ಅಂತ. ಗೆದ್ಲಿಂದ ಏನಾದ್ರು ಉಪಯೋಗ ಇದೆಯಾ ಗೊತ್ತಾ ನಿಮ್ಗೆ? ನಾವೇನು ತಿಳ್ಕೊತೀವಿ? ಗೆದ್ಲು ಇದೆ ಅಂದ್ರೆ ಅದು ಎಲ್ಲ ಹಾಳು ಮಾಡುತ್ತೆ. ಆದರೆ ಗೆದ್ಲು ಮಾಡುವಂತಹ ಪುಣ್ಯದ ಕೆಲಸ ಭೂಮಿಗೆ ನಾವು ಮನುಷ್ಯರು ಕೂಡ ಮಾಡಬೇಕು. ಅದು ಸತ್ತಂತಹ ಪ್ರತಿ ಜೀವಿಯನ್ನ ಮಣ್ಣಿಗೆ ಸೇರಿಸುವಂತ ಕೆಲಸ ಮಾಡುತ್ತೆ. ಅರ್ಥ ಮಾಡ್ಕೊಳ್ಳಿ. ಹುತ್ತವನ್ನು ಮಾಡುತ್ತೆ ನೀರನ್ನು ಇಂಗಿಸ್ಲಿಕ್ಕೆ. ಒಂದು ಕೀಟ ಪ್ರಭೇದಗಳು ಎಷ್ಟು ಬೀಜ ಪ್ರಸರಣವನ್ನು ಮಾಡುತ್ತೆ. ಹಕ್ಕಿ ಪಕ್ಷಿಗಳು ಎಷ್ಟು ಗಿಡ ಹುಟ್ಟಲಿಕ್ಕೆ ಏನು ಕಾರಣ? ಪಕ್ಷಿಗಳು ಇದ್ರೆ ತಾನೇ ಕಾಡು ಬೆಳೆಯಕ್ಕೆ ಸಾಧ್ಯ. ಹಾಗೆ ಪರಾಗಸ್ಪರ್ಶ ಆಗ್ಲಿಕ್ಕೆ ಕೀಟ ಪ್ರಭೇದಗಳಿದೆ. ಆದ್ರೆ ಮನುಷ್ಯ ಏನಾರು ಭೂಮಿಗೆ ಏನಾರು ಒಳ್ಳೆ ಕೆಲಸ ಮಾಡ್ತಾನ? ಖಂಡಿತ ಇಲ್ಲ. ಹಾಗಾಗಿ ನಾವೆಲ್ಲ ನಮ್ಮ ಕೈಲಾದ ಏನಾರು ಪ್ರಕೃತಿ ಸೇವೆ, ಭೂಮಿ ಸೇವೆಯನ್ನು ಮಾಡೋಣ ಅಂತ ನಾವೆಲ್ಲ ಸಂಕಲ್ಪ ಮಾಡಬೇಕಾಗತ್ತೆ. ಇದು ತುಂಬಾ ಅನಿವಾರ್ಯತೆ. ಒಂದು ಶ್ಲೋಕ ಹೇಳುತ್ತೆ, ಅನ್ನಾತ್ ಭವಂತು ಭೂತಾನಿ ಪರ್ಜನ್ಯಾತ್ ಅನ್ನ ಸಂಭವ, ಯಜ್ಞಾತ್ ಭವಂತಿ ಪರ್ಜನ್ಯಃ ಯಜ್ಞ ಕರ್ಮ ಸಮುದ್ಭವ. ಇಂತಹ ಅದ್ಭುತವಾದ ಒಂದು ಶ್ಲೋಕ ನಿಮ್ಗೆ ಗೊತ್ತಿದೆ. ಯಜ್ಞಾತ್ ಭವಂತು ಪರ್ಜನ್ಯ, ಯಜ್ಞಾತ್ ಭವಂತು ಪರ್ಜನ್ಯ. ಯಜ್ಞದಿಂದ ಮಳೆ ಬರುತ್ತೆ. ಯಜ್ಞ ಅಂದ್ರೆ ಏನು? ನೀವು ಸೈನ್ಸ್ ಸ್ಟೂಡೆಂಟ್ಸ್ ಇರ್ಬೋದು. ಎವಾಪರೇಷನ್, ಮಳೆ ನೀರು ಹಿಂಗಿ ಮೋಡ ಆಗಿ ಮಳೆ ಬರುತ್ತಲ್ವ, ಅದಕ್ಕೆ ನಾವು ಯಜ್ಞ ಅಂತ ಹೇಳ್ತೀವಿ. ಯಜ್ಞಾತ್ ಭವಂತು ಪರ್ಜನ್ಯ. ಮಳೆಯಿಂದ ನಾವು ಬೆಳೆಯನ್ನು ಬೆಳಿತೀವಿ. ಬೆಳೆಯಿಂದ ಅನ್ನಾತ್ ಭವಂತಿ ಭೂತಾನಿ, ಬೆಳೆಯಿಂದ ಎಲ್ಲ ಸಸ್ಯ ಪ್ರಾಣಿ ಪ್ರಭೇದಗಳು ಬದುಕುತ್ತವೆ ಅಂತ ಅದರ ಒಟ್ಟಾರೆ ತಾತ್ಪರ್ಯ. ಹಾಗಾಗಿ ನಮ್ಮ ಆಹಾರ ಪದಾರ್ಥಗಳು ಎಲ್ಲಿಂದ ಬರುತ್ತೆ? ಫಾರೆಸ್ಟ್, ಅರಣ್ಯದಿಂದ ನಾವು. ನಮ್ಮ ವಾತಾವರಣದಲ್ಲಿ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗ್ತಾ ಇದೆ. ನೀವು ಬೇಕಾದ್ರೆ ನೀವು ಗೂಗಲ್ ಮಾಡಿ ನೋಡಿ. ಈಗ ನಮ್ಮ ದಿಲ್ಲಿಯ ಮಹಾನಗರ ಪಾಲಿಕೆಯಲ್ಲಿ ಆಕ್ಸಿಜನ್ ಬ್ಯಾಂಕ್ ಅನ್ನ ತೆರೆದಿದೆ. ಅಲ್ಲಿ ಏನು ಈ ಬೆಳೆಗೆ ಬೆಂಕಿ ಹಾಕಿ ಅಲ್ಲಿ ಆಕ್ಸಿಜನ್ ಪ್ರಮಾಣ ಕಡಿಮೆ ಆದಾಗ ATM ತರ ಒಂದಷ್ಟು ಹೊತ್ತು ಆ ATM ಅಲ್ಲಿ ಕೂತ್ಬಿಟ್ಟು ಆಕ್ಸಿಜನ್ ಅನ್ನು ಸೇವನೆ ಮಾಡಿ ಹೊರಬರುವಂತಹ ಪರಿಸ್ಥಿತಿ ಈ ಮಹಾನಗರ ಪಾಲಿಕೆ ದೆಹಲಿನಲ್ಲಿ ಬಂದಿದೆ. ಅದೇ ತರ ಮುಂದೊಂದು ದಿನ ನಮ್ಮೂರಿಗೂ ಬರ್ಬೋದು. ಬೆಂಗಳೂರು ಈಗಾಗಲೇ ಅದೇ ಪ್ರಮಾಣದಲ್ಲಿ ನಾವು ಅಭಿವೃದ್ಧಿಯನ್ನು ಕಂಡುಕೊಂಡಿದ್ದೀವಿ. ಟೆಂಪರೇಚರ್ ಗೊತ್ತಿದೆ ತಮಗೆಲ್ಲ ಅಲ್ವಾ? ಅದೇ ರೀತಿ ಆರ್ ಫಾರ್ ರೈನ್. ಮಳೆ ಬರೋದು ಎಲ್ಲಿಂದ ಬರುತ್ತೆ? ಕಾಡಿಂದ ಬರುತ್ತೆ. ಕಾಡು ಮಳೆಯನ್ನ, ಗುಡ್ಡ ಬೆಟ್ಟಗಳು ಮೋಡನ್ನ ತಡೆದು ಮಳೆಯನ್ನ ಬರೆಸ್ತವೆ. ಅದೇ ರೀತಿ ಆ ಮಳೆ ನೀರನ್ನ ಎಲ್ಲ ಗಿಡ ಮರಗಳು ತನ್ನ ಬೇರುಗಳಲ್ಲಿ ಇಟ್ಕೊಳ್ತವೆ. ಬೇಸಿಗೆಯಲ್ಲಿ ಕೂಡ ನೀರನ್ನು ಬಿಡುವುದರಿಂದ ನಾವು ಬೇಸಿಗೆಯಲ್ಲಿ ಕೂಡ ನದಿಯು ಹರಿಲಿಕ್ಕೆ ಸಾಧ್ಯ ಆಗುತ್ತೆ. ನಿಮ್ಗೆ ಗೊತ್ತಿದೆ ಅಲ್ವಾ? ನೀವು ನೋಡ್ಬೋದು, ಮಳೆಗಾಲದಲ್ಲಿ ಮಾತ್ರ ಮಳೆ ಬರೋದು, ಆದರೆ ಬೇಸಿಗೆಯಲ್ಲೂ ಕೂಡ ಯಾಕೆ ನದಿಗಳು ಹರಿತವೆ? ಎಲ್ಲ ಗುಡ್ಡ ಬೆಟ್ಟಗಳು ಸಂಗ್ರಹವನ್ನು ಮಾಡಿದೆ. ಸ್ಪಾಂಜ್, ಲೈಕ್ ಎ ಸ್ಪಾಂಜ್, ಏನು ಸ್ಪಂಜ್ ತರ ನಮ್ಮ ಸಸ್ಯ ಪ್ರಭೇದಗಳು ಕೆಲಸ ನಿರ್ವಹಿಸ್ತವೆ. ಸತತವಾಗಿ
ಏನು ಕೆಲಸ ನಿರ್ವಹಿಸ್ತವೆ. ಹಾಗೆ ರೀತಿಯಾಗಿ ನಾವು ಬೇಸಿಗೆಯಲ್ಲೂ ಕೂಡ ನಾವು ನೀರನ್ನು ಪಡಿಬಹುದು. ಅದಕ್ಕಾಗಿ ನಾವು ಅರಣ್ಯವನ್ನು ರಕ್ಷಿಸಲೇಬೇಕಾಗಿದೆ. ಇವೆಲ್ಲ ಪಂಚಭೂತಗಳ ಆರಾಧನೆ. ಏನು ಗಂಗೆ ಪೂಜೆ ಅಂದರೆ ಜಲವನ್ನು ಪೂಜೆ ಮಾಡುವಂಥದ್ದು, ದೀಪ ಹಚ್ಚುವಂಥದ್ದು, ಅಗ್ನಿಯನ್ನು ಪೂಜೆ ಮಾಡುವಂಥದ್ದು, ಗಣಪತಿ ಪೂಜೆ ಮಾಡುವಂಥದ್ದು, ಭೂಮಿಯನ್ನು ಪೂಜೆ ಮಾಡುವಂಥದ್ದು. ಇಷ್ಟೊಂದು ಅರ್ಥಪೂರ್ಣ ಆಚರಣೆಗಳಲ್ವ. ನಮ್ಮೆಲ್ಲ ಹಬ್ಬ ಹರಿದಿನಗಳಿರ್ಬೋದು, ಪೂಜಾ ಪದ್ಧತಿ ಇರ್ಬೋದು, ಎಲ್ಲ ನಮ್ಮ ಆಚರಣೆಗಳು ಕೂಡ ಪ್ರಕೃತಿಗೆ ಪೂರಕವಾಗೇ ಇದೆ. ಪ್ರಕೃತಿಯನ್ನೇ ಆಚರಣೆ ಮಾಡೋದು, ಪ್ರಕೃತಿಯನ್ನೇ ಕೃತಜ್ಞತೆ ಸಲ್ಲಿಸೋದು, ಇದು ನಮ್ಮೆಲ್ಲ ಆಚರಣೆಗಳಲ್ಲಿ ನಮ್ಮ ಪೂರ್ವಜರು ಅನುಸರಿಸಿಕೊಂಡು ಬಂದಂತಹ ನೀರು ಆಗಿದೆ. ಆಕಾಶ, ವಾಯು ಮತ್ತು ಅಗ್ನಿ, ಈ 5ಕ್ಕೆ ಪಂಚಭೂತಗಳು ಅಂತ ಹೇಳ್ತೀನಿ. ಈ ಎಲ್ಲ ಪಂಚಭೂತಗಳು ಸಮತೋಲನದಲ್ಲಿರೋದು ನಮ್ಮ ಭೂಮಿಯಲ್ಲಿ ಮಾತ್ರ. ಬೇರೆ ಯಾವ ಗ್ರಹದಲ್ಲೂ ಈ 5 ಪಂಚಭೂತಗಳು ಉತ್ತಮವಾಗಿಲ್ಲ. ಆ ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ಭೂಮಿಯನ್ನು ಸಂರಕ್ಷಣೆ ಮಾಡೋಣ. ಎಲ್ಲರೂ ಆ ನಿಟ್ಟಿನಲ್ಲಿ ಯೋಚನೆ ಮಾಡೋಣ. ಪ್ರತಿಯೊಂದು, ನಾನು ಆಗಾಗಲೇ ಹೇಳಿದೆ, ಪ್ರತಿಯೊಂದು ಜೀವ ಕೂಡ ಪ್ರಕೃತಿಗೆ ತನ್ನದೇ ಆದ ಕೊಡುಗೆಯನ್ನು ಕೊಡುತ್ತೆ. ಆದರೆ ಮನುಷ್ಯ ಏನೂ ಕೊಡೋದಿಲ್ಲ. ನಾವು ಪ್ರಕೃತಿಯನ್ನು ಸಾಧ್ಯವಾದಷ್ಟು ಹಾಳು ಮಾಡ್ತಾ ಇದ್ದೀವಿ. ಪರೋಪಕಾರಾಯ ಫಲಂತಿ ವೃಕ್ಷಾಃ, ಪರೋಪಕಾರಾಯ ದುರಂತಿ ಗಾವಃ, ಪರೋಪಕಾರಾಯ ವಹಂತಿ ನದ್ಯಃ, ಪರೋಪಕಾರಾರ್ಥಂ ಇದಂ ಶರೀರಂ ಅಂತ ನಮ್ಮ ಪೂರ್ವಜರು ಹೇಳಿದ್ದಾರೆ. ನೋಡಿ, ಒಂದು ನದಿ ಬೇರೆಯವರಿಗೋಸ್ಕರ ಹರಿಯುತ್ತೆ, ಒಂದು ಮರ ಬೇರೆಯವರಿಗೋಸ್ಕರ ಹಣ್ಣನ್ನು ಕೊಡುತ್ತೆ, ಹಾಗೆ ಒಂದು ಹಸು ಬೇರೆಯವರಿಗೋಸ್ಕರ ಹಾಲನ್ನು ಕೊಡುತ್ತೆ. ಆದರೆ ನಮ್ಮ ದೇಹ ಕೊಟ್ಟಿರುವಂಥ ಭಗವಂತನಿಗೆ ನಾವೇನಾದರೂ ಪ್ರಕೃತಿ ಸೇವೆಯನ್ನು ಮಾಡಲೇಬೇಕಾಗುತ್ತೆ. ಇದು ನಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿ ಕೂಡ ಆಗಿದೆ ಅಂತ ಹೇಳ್ತಾ, ತಾವೆಲ್ಲರೂ ಬಂದಿದ್ದೀರಾ ಈ ಒಂದು ಪುಟ್ಟ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ತಾವೆಲ್ಲ ಕಾರಣರಾಗಿದ್ದೀರಾ. ನಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತಾ ನನ್ನ ಈ ಪುಟ್ಟ ಮೊದಲ ನುಡಿಯನ್ನು ನಮಸ್ಕಾರ.